ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ. ಲಾಸ್ಟ್ ವ್ಲಾಗ್ಸ್ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಶಾಪಿಂಗ್ ಮಾಡಿರೋದು, ಹಾಗೆ ಪರ್ಶಿನಿ ಟೆಂಪಲ್ ಎಲ್ಲ ಹೋಗಿದ್ರು. ನನಗೆ ಅನ್ಫಾರ್ಚುನೇಟ್ಲಿ ಹೋಗೋಕ್ಕಾಗಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಹೋಗ್ತಾ ಇದ್ದೀನಿ. ಹೋದರೆ ಖಂಡಿತವಾಗ್ಲೂ ಅದನ್ನು ವ್ಲಾಗ್ ಮಾಡಿ ಹಾಕ್ತೀನಿ. ಮತ್ತು ಅಲ್ಲಿಂದ ಬರ್ತಾ ಅನುಷಕ್ಕ ನನಗೊಂದು ಕ್ಲಿಪ್ ತಗೊಂಬಂದಿದ್ರು. ಆ್ಯಕ್ಚುಲಿ ನಾನು ಏನು ಮಾಡಿಬಿಟ್ಟೆ, ಅಲ್ಲೂ ಫ್ರೆಶ್ ಆಗಬೇಕಾದ್ರೆ ನಾನು ಕ್ಲಿಪ್ನ ತೆಗ್ದು ಸೈಡಲ್ಲಿ ಇಟ್ಟಿದ್ದೆ, ಕಾಣಿಸ್ತಾ ಇದ್ದಿಲ್ಲ. ಅನುಷಕ್ಕಂಗೆ ಹೇಳ್ದೆ, ಅಕ್ಕ ನಾನು ತಂದಿದ್ದೆ ಒಂದು ಕ್ಲಿಪ್ಪು, ಇವಾಗ ನಾನು ಏನು ಮಾಡಲಿ, ರೆಡಿ ಆದಾಗ ಕ್ಲಿಪ್ಪು ಇಲ್ವಲ್ಲ ಅಂತ. ಅಕ್ಕ ಪಾಪ ಅದೇ ನೆನಪಲ್ಲಿ ಇಟ್ಕೊಂಡು ನನಗೊಂದು ಕ್ಲಿಪ್ಪು, ಜುಮ್ಕಿ, ವಾಲೆ ಎಲ್ಲ ತಂದುಕೊಟ್ರು. ಥ್ಯಾಂಕ್ ಯು ಸೋ ಮಚ್ ಅನುಷಕ್ಕ. ಮತ್ತು ಅಲ್ಲಿಂದ ಹೋಟೆಲ್ ನಾನು ಹೇಳ್ದಂಗೆ ಕುಟ್ಟಕ್ಕೆ ಹೋಗಿ ಶ್ರೇಷ್ಠನದು ಬರ್ಡೇ ಎಲ್ಲ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಹಾಗೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಕೂಡ ಮಾಡಿದ್ವಿ. ಅದು ವೀಡಿಯೋ ಮಾಡಿದ್ದೆ, ಬಟ್ ಅನ್ಫಾರ್ಚುನೇಟ್ಲಿ ಅದು ಡಿಲೀಟ್ ಆಗೋಯಿತು. ಮತ್ತು ನೆಕ್ಸ್ಟ್ ಡೇ ನಾವು ಪಿಕ್ನಿಕ್ ಹೋಗಿದ್ವಿ. ಅಂದರೆ ಅಕ್ಕೋರ್ ಸೈಟ್ ಹೋಗಿ ಸ್ನ್ಯಾಕ್ಸ್ ಎಲ್ಲ ತೊಗೊಂಡೋಗಿ ತಿಂದು, ಮಕ್ಕಳೆಲ್ಲ ನೀರಲ್ಲಿ ಆಟ ಆಡಿದ್ದು ಮಾತ್ರ ನಾನು ಕ್ಯಾಪ್ಚರ್ ಮಾಡಿದೆ. ಬಟ್ ನಾನು ಕೂಡ ಅವ್ರ ಜೊತೆ ಸೇರ್ಕೊಂಡು ನೀರಲ್ಲೆಲ್ಲ ಆಟಾಡಿದೆ, ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ತುಂಬ ಎಂಜಾಯ್ ಮಾಡಿ ಮಕ್ಕಳಿಗೆ ಆಮೇಲೆ ನೆಕ್ಸ್ಟ್ ಡೇ ನಾವು ಹೊರಡ್ಬೇಕಾದ್ರೆ ಸಿಕ್ಕಾಪಟ್ಟೆ ಬೇಜಾರಾಯ್ತು. ಅವ್ರು ಇರಿ ಇವತ್ತು ಒಂದು ದಿವಸ ಸಂಡೇ ಎಲ್ಲ ಇರಿ, ಮಂಡೇ ನೀವು ಮಾರ್ನಿಂಗೇ ಹೋಗಿ ಅಂತ ಮಣಿಯನೋ ಮಕ್ಕಳೆಲ್ಲ. ಬಟ್ ನಮಗೆ ಬರಲೇಬೇಕು, ಅಲ್ಲಿ ನಿಂತರೆ ಇನ್ನೂ ನಿಲ್ಲಬೇಕು ಅಂತ ಅನಿಸುತ್ತೆ ಬಿಡ್ರಿ, ಅಲ್ಲಿಂದ ಬರೋಣ ಅಂತ ಅನ್ಸೋದಿಲ್ಲ ಎಲ್ಲಿಗೆ ಹೋದ್ರೂ. ಹಾಗಾಗಿ ಇಲ್ಲ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಹೊರಟು ಮನೆ ಬಂದ್ವಿ. ಇದಾಗಿತ್ತು ಲಾಸ್ಟ್ ವ್ಲಾಗ್. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಇನ್ನೂ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸೈಡಲ್ಲಿ ಬೆಲ್ ಐಕಾನ್ ಇದೆ, ಅದು ಪ್ರೆಸ್ ಮಾಡೋದ್ರಿಂದ ನಾನು ಫಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ನೀವೇ ಫಸ್ಟ್ ನನ್ನ ವೀಡಿಯೋನ ವ್ಯೂ ಮಾಡ್ಬೋದು. ಓಕೆ, ಇವತ್ತಿನ ವ್ಲಾಗ್ ಏನಿಲ್ಲ, ಶ್ರೇಯಾಂಶ್ನ ಅಂಗನವಾಡಿಗೆ ಹೋಗಿ ಬಿಟ್ಟು ಬರೋದು. ಶ್ರೇಯಾಂಶ್ ತುಂಬಾ ಜೋಶಲ್ಲಿದ್ದಾನೆ ಅಂಗನವಾಡಿಗೆ ಹೋಗಲಿಕ್ಕೆ. ಫಸ್ಟ್ ಅವನು ರೆಡಿಯಾಗಿಬಿಟ್ಟು ಬೇಗ ಹೋಗಿ ಬಿಟ್ಟು ಬಂದುಬಿಡೋಣ ಬನ್ನಿ. ಶ್ರೇಯಾಂಶ್ ಇವಾಗ ಬರ್ರಿ. ಶ್ರೇಯಾಂಶ್ ಇವಾಗ ಅಂಗನವಾಡಿಗೆ ಹೊರಟ. ಕಾಲರ್ ಸರಿ ಮಾಡ್ಕೊಳ್ಳಿ ಮಗನೇ, ಕಾಲರ್ ಸರಿ ಹಾಕೊಂಡೆ. ನಡ್ಕ ಫಾಸ್ಟ್, ಹಚ್ಚನ್ ಟೈಮ್ ಅವು. ಇವತ್ತು ಹ್ಯಾಪಿಯಲ್ಲಿ ಹೊರಟಿದ್ದಾನೆ. ಅವನಿಗೆ ಯಾಕೆ ಅಂತ ಗೊತ್ತಿಲ್ಲ, 2 ವೀಕ್ಸಿಂದ ಗ್ಯಾಪ್ ಆಗಿ ಕ್ಲಾಸಿಗೆ ಹೋಗ್ತಾ ಇರೋದು. ನಡಿ, ಬಾಯ್ ಹೇಳಿ ಎಲ್ಲರಿಗೂ. ಅಚ್ಚಂಡೆ ಕೈ ಬಿಡ್ತೋಳೆ. ಓಹ್, ಅಪ್ಪನ ಕೈ ಹಿಡ್ಕೊಂಡ್ರೆ ಅವನು ಒಬ್ಬನೇ ನಡೆಯೋದಂತ, ಒಂದು ದೊಡ್ಡವನು ಅಂತ ಹೇಳ್ತಾ ಇದ್ದಾನೆ. ನೀವು ದೊಡ್ಡವರಾ? ಓಕೆ, ಶ್ರೇಯಾಂಶ್ನ ಅಂಗನವಾಡಿಗೆ ಬಿಟ್ಟು ಬಂದೆ. ಪಾಪ ಬಾಲು ಅಚ್ಚ ನನಗೆ ಅಲ್ಲಿ ತನಕ ಡ್ರಾಪ್ ಮಾಡಿದರು, ಅಂಗನವಾಡಿ ತನಕ ಬಿಡೋಕ್ಕೆ. ನನಗೂ ಅದೇ ಬೇಕಾಯ್ತು, ಯಾರಾದರೂ ಬಿಟ್ಟರೆ ಸಾಕು ಅಂದ್ಕೊಂಡಿದ್ದೆ. ಯಾಕಂದ್ರೆ ಅಷ್ಟು ಕೈ ನೋವು ಅಂದರೆ ನನಗೆ ಆಗ್ತಾನೇ ಇಲ್ಲ. ಅವ್ನು ಅಲ್ಲಿ ತನಕ ಹೆಂಗೆ ಎತ್ಕೊಂಡು ಹೋಗಲಿ ಅಂತ ಯೋಚನೆ ಮಾಡ್ತಿದ್ದೆ. ಪಾಪ ಪ್ರಮೋದವ್ರು ಅಲ್ಲಿ ತನಕ ನಾನು ಎತ್ಕೊತೀನಿ ಬಾ ಅಂತ ಕರ್ಕೊಂಡೋದ್ರು. ಅಷ್ಟೊತ್ತಿಗೆ ಬಾಲು ಅಚ್ಚ ನಾನೇ ಡ್ರಾಪ್ ಮಾಡ್ತೀನಿ ಅಂದ್ರಲ್ಲ, ಆವಾಗ ಒಳ್ಳೇದೇ ಆಯಿತು ಅಂತ ಹೇಳ್ಬಿಟ್ಟು ಅಚ್ಚನ ಜೊತೆ ಹೋಗಿ ಅಚ್ಚ ಅಲ್ಲಿ ತನಕ ಡ್ರಾಪ್ ಮಾಡಿದ್ರು. ಮತ್ತು ಅಚ್ಚ ವರ್ಕಿಗೆ ಹೋದ್ರು. ನಾನು ಅಲ್ಲಿಂದ ಬಂದು ಇವಾಗ ಡ್ರೆಸ್ ಚೇಂಜ್ ಮಾಡಿಕೊಂಡು ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಗೈಸ್, ಮನೇಲಿ ಇವತ್ತೇನು ಬ್ರೇಕ್ಫಾಸ್ಟ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಇವತ್ತಿನ ಬ್ರೇಕ್ಫಾಸ್ಟಿಗೆ ನಾನು ಬಂದು ಟೊಮ್ಯಾಟೊ ಬಾತ್ ಮಾಡಿದ್ದೇನೆ. ಇನ್ನು ಬ್ರೇಕ್ಫಾಸ್ಟ್ ತಿಂದು ಸ್ವಲ್ಪ ಕೆಲಸ ಎಲ್ಲ ಬಾಕಿ ಇದೆ. ಬಟ್ಟೆ ತೊಳೆಯೋಕ್ಕಿದೆ, ಕಸ ಗುಡಿಸ್ಬೇಕು, ಸ್ವಲ್ಪ ಎಲ್ಲ ಕೆಲಸ ಬಾಕಿ ಇದೆ. ಮನೆ ಕೆಲಸ ಅಂದರೆ ಎಷ್ಟು ಮಾಡಿದ್ರೂ ಮುಗಿಯೋಲ್ಲ, ಅದೆಲ್ಲ ಮಾಡೋಣ. ಓಕೆ, ಫಸ್ಟು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಬಿಡೋಣ ಬನ್ನಿ. ಓಕೆ, ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ನಾನು ಕೆಲಸ ಮಾಡಿಟ್ಟಿದ್ದೀನಿ. ಕೈ ನೋವು ಇರೋದ್ರಿಂದ ಜಾಸ್ತಿ ಮಾಡೋಕ್ಕಾಗ್ತಿಲ್ಲ. ಮತ್ತು ಇವಾಗಲೇ ನೋವಿದೆ, ಇನ್ನೂ ಮಾಡಿ ಜಾಸ್ತಿ ಆಗುತ್ತೆ ಅಂತ. ಹಾಗಾಗಿ ಇವತ್ತು ಎಷ್ಟಾಗುತ್ತೆ ಅಷ್ಟು ಕೆಲಸ ಮಾಡಿದ್ದೀನಿ. ಮತ್ತು ಈವ್ನಿಂಗ್ ಅಮ್ಮನೂ ಸಹ ಕೆಲಸ ಮಾಡಿ ಬರೋದಲ್ಲ, ಅವ್ರಿಗೂ ಸುಸ್ತಾಗುತ್ತೆ. ಹಾಗಾಗಿ ಸಾರು ಈವ್ನಿಂಗಿಗೆ ಇವಾಗಲೇ ಬೇಳೆ ಸಾರು ರೆಡಿ ಮಾಡಿಟ್ಟಿದ್ದೀನಿ. ಅಮ್ಮ ಬಂದು ಸಾರೇನೂ ಮಾಡೋದು ಬೇಡ, ರೈಸ್ ಮಾರ್ನಿಂಗೇ ಮಾಡಿಟ್ಟಿರೋ ಹಾಗೆ ಇದೆ. ಅದು ಯಾರೂ ಊಟ ಮಾಡಿಲ್ಲ, ಹೇಗಿದೆ ಹಾಗೆ ಇದೆ ಮಾಡಿಟ್ಟಿದ್ದು. ಸಾರು ರೆಡಿ ಇದೆ. ಇನ್ನೇನು ಇದಕ್ಕೆ ಸೈಡ್ ಡಿಶ್ಶಾಗಿ ಹಪ್ಳ ಥರದ್ದೇನಾದರೂ ಮಾಡಿಕೊಂಡ್ರೆ ಆಯಿತು. ಮತ್ತು ಇವಾಗ ನಾನು ನೆನ್ನೆ ಇದು ಬಟ್ಟೆ ಎಲ್ಲ ವಾಶ್ ಮಾಡಿಟ್ಟಿದ್ದೆ, ಅದು ಇವತ್ತು ಒಣಗಿದೆ. ನನಗೆ ಅಲ್ಲಿ ಬಿಸಿಲಲ್ಲಿ ಇಟ್ಟರೆ ಎಲ್ಲ ಕಲರ್ ಫೇಡ್ ಆಗಿಬಿಡುತ್ತೆ. ಹಾಗಾಗಿ ಇದಿಷ್ಟು ಬಟ್ಟೆನೆಲ್ಲ ನೀಟಾಗಿ ಮಡಚಿಡೋಣ ಅಂತ. ಇದೆಲ್ಲ ಅಂಥದ್ದು ಯಾರ್ದು ಇಲ್ಲ, ನಂದೂ ಮಿಥುನ್ ಇಬ್ಬರದೇ ಇರೋದು ಆಲ್ಮೋಸ್ಟು. ಮತ್ತು ಅಮ್ಮ ಸ್ವಲ್ಪ ಮಾರ್ನಿಂಗ್ ಸನ್ನಿದೊಂದು ಸ್ವಲ್ಪ ತೊಳೆದು ವಾಶ್ ಮಾಡಿ ಹಾಕಿದ್ರು, ಅದೇ ಇದೆ. ಅದು ನೀವು ನೀಟಾಗಿ ಫೋಲ್ಡ್ ಮಾಡಿ ಅವ್ರವ್ರ ಪ್ಲೇಸಲ್ಲಿ ಇಟ್ಬಿಡ್ತೀನಿ. ಇದಾದರೆ ಇನ್ನೇನು ಟೈಮ್ ಆಗೋಕ್ಕಾಯಿತು, 2:30 ಆಗೋಕ್ಕಾಯಿತು.
3 ಗಂಟೆ ಅಷ್ಟರಲ್ಲಿ ಶ್ರೇಯಾಂಶನ ಕರ್ಕೊಂಬರಕ್ಕೆ ಹೋಗಬೇಕು. ನೋಡೋಣ, ಆದಷ್ಟು ಬೇಗ ಬೇಗ ಕೆಲಸ ಎಲ್ಲ ಮುಗಿಸಿ ಇನ್ನೋಗಿ ಅವನ್ನ ಕರ್ಕೊಂಡು ಬರೋಣ. ಓಕೆ, ಕ್ಲೋತ್ ಎಲ್ಲ ನೀಟಾಗಿ ಫೋಲ್ಡ್ ಮಾಡಿ ಅವ್ರವ್ರ ಪ್ಲೇಸಲ್ಲಿ ಇಟ್ಟಾಯಿತು. ಇವಾಗ ಟೈಮ್ ಬಂದು 3 ಶಾರ್ಪ್ 3 ಆಗಿದೆ. ನಾನು ಕೂಡ ರೆಡಿ ಆಗಿದ್ದೀನಿ, ಹೋಗಿ ಶ್ರೇಯಾಂಶನ ಕರ್ಕೊಂಡು ಬರೋಣ. ಹೊರಡೋಣ ಬನ್ನಿ. ಓಕೆ, ಇವಾಗ ಶ್ರೇಯಾಂಶನ ಅಂಗನವಾಡಿಯಿಂದ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ನೋಡಿ ಇವನು. ಹಾಯ್ ಮಾಡಿ ಶ್ರೇಯಾಂಶ್. ಇವನು ನಾನು ಹೋಗ್ಬೇಕಾದ್ರೆ ಮಲಗಿದ್ದಾಗ ಈ ಅಂಗನವಾಡಿಯಲ್ಲಿ, ಹಾಗಾಗಿ ಇವಾಗ ಮೂಡಿಲ್ಲ. ಇನ್ನು ಸ್ವಲ್ಪ ಹೊತ್ತು ನಡ್ಕೊಂಡು ಹೋಗ್ತಾ ಮಾತಾಡ್ತಾನೆ. ಅಲ್ಲ ಮಗನೇ? ಇಲ್ಲ എന്തുമാ? എന്ത് പൈപ്പുണ്ട്? അതെയാ? അതെയാ? ಸರಿಮಾ. ಊಟ ಮಾಡಿದ್ರಾ? ಏನು ಊಟ? ಏನು? ಸಾಂಬಾರು. ಅನ್ನ ಸಾಂಬಾರು ತಿಂದ್ರಾ? ಎಷ್ಟು ತಿಂದ್ರಿ? ಎಷ್ಟು? 4 ಅನ್ನ ಸಾಂಬಾರು ತಿಂದ್ರಾ? ಈ ಸೈಡ್ ಬೇರೆ. ಓಕೆ. ಏನದು ಹೋಗಿದ್ದು? ಬಸ್ ಹೋಯ್ತಾ? ಕೆಮ್ಮ? ಏನದು ಇವಾಗ ಬರ್ತಾ ಇರೋದು? ಯಾವ ಕಲರ್ ಬಸ್ ಅದು? ಯಾವ ಕಲರ್ ಇದು? ರೆಡ್ ಅಲ್ಲ, ಬ್ಲೂ? ವೆರಿ ಗುಡ್. ಬ್ಲೂ. ಆಟೋನಾ? ಹುಡುಕ್ಯಾನಾ? ಓಕೆ, ಇವಾಗಷ್ಟೇ ಶ್ರೇಯಾಂಶನ ಮನೆಗೆ ಕರ್ಕೊಂಬಂದುಬಿಟ್ಟು ನಾನು ಮತ್ತೆ ರೆಡಿಯಾಗಿ ಇವಾಗ ಮಡಿಕೇರಿಗೆ ಹೊರಟಿದ್ದೀನಿ. ಯಾಕಂದರೆ ನಾನು ಬೆಳಗ್ಗೆ ಹೇಳ್ದಾಗೆ ನನಗೆ ಕೈ ನೋವು ಒಂದು ಸ್ವಲ್ಪನೂ ಕಮ್ಮಿ ಆಗಿಲ್ಲ. ಕಮ್ಮಿ ಆದರೆ ಹೋಗೋದು ಬೇಡ ಅಂದ್ಕೊಂಡೆ, ಬಟ್ ಆಗ್ತಾನೆ ಇಲ್ಲ. ಕೈ ಎತ್ತೋಕ್ಕೆ ಆಗ್ತಾಯಿಲ್ಲ, ಅಷ್ಟು ನೋವ್ತಾ ಇದೆ. ಹಾಗಾಗಿ ಹೋಗಿ ಒಂದು ಇಂಜೆಕ್ಷನ್ ತಗೊಂಡು ಬರೋಣ ಅಂತ ಇನ್ನು ಮಡಿಕೇರಿಗೆ ಹೋಗಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇವಾಗಷ್ಟೇ ಮಡಿಕೇರಿ ರೀಚ್ ಆದೆ. ಇವಾಗ ಪ್ರಮೋದ್ ಅವರೆಲ್ಲ ವೆಯ್ಟ್ ಮಾಡ್ತಾಯಿದ್ದಾರೆ ನನಗೆ. ನಾನು ಅವರಿಬ್ಬರು ಒಟ್ಟಿಗೆ ಲಿವಾ ಕ್ಲಿನಿಕ್ ಅಂತ ಅಲ್ಲಿ ಹೋಗೋಣ ಬನ್ನಿ. ಓಕೆ, ಇವಾಗ ಲಿವಾ ಕ್ಲಿನಿಕ್ ಹತ್ರ ಹೋಗ್ತಾ ಇದ್ದೀನಿ. ಆಲ್ಮೋಸ್ಟ್ ಇಲ್ಲಿ ಮಡಿಕೇರಿಯಲ್ಲಿ ಎಲ್ಲರೂ ಅಲ್ಲೇ ಲಿವಾ ಕ್ಲಿನಿಕಲ್ಲಿ ಹೋಗಿ ಇಂಜೆಕ್ಷನ್ ತೊಗೊಳೋದು. ಬಾಡಿ ಪೇನ್ ಆ ಥರ ಏನಾದರೂ ಇದ್ದರೆ ಎಲ್ಲರೂ ಸಜೆಸ್ಟ್ ಮಾಡೋದು ಅಲ್ಲಿಗೆ. ಅಮ್ಮ ಕೂಡ ಅಲ್ಲೇ ಹೋಗೋದು, ಯಾವಾಗಲೂ ಹೋಗೋದ್ರಿಂದ ಅವ್ರಿಗೆ ಗೊತ್ತಿರುತ್ತಲ್ಲ, ಹೋಗಿ ಒಂದು ಇಂಜೆಕ್ಷನ್ ತಗೋ, ಕಮ್ಮಿ ಆಗುತ್ತೆ ಅಂತ ಹೇಳಿದ್ದಾರೆ. ಹೋಗಿ ನೋಡೋಣ. ಇಂಜೆಕ್ಷನ್ನು ತುಂಬ ದಿನಗಳೇ ಆಯಿತು. ಇವಾಗ ನನಗೆ ಭಯ ಆಗ್ತುಂಟು ಇಂಜೆಕ್ಷನ್ ತೊಗೊಳ್ಬೇಕು ಅಂತ. ಓಕೆ, ಇವಾಗ ಲಿವಾ ಕ್ಲಿನಿಕ್ ಹತ್ರ ಇದ್ದೀವಿ. ಇದೇ ಲಿವಾ ಕ್ಲಿನಿಕ್. ಒಳಗೆ ಹೋಗೋಣ ಬನ್ನಿ. ಇವಾಗಷ್ಟೇ ಕ್ಲಿನಿಕ್ ಹೋಗಿ ಒಂದು ಇಂಜೆಕ್ಷನ್ ತೊಗೊಂಡು ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡು ಇವಾಗ ನಾವು ಶ್ರೀಷ್ಣು ಬರ್ಡೇಗೆ ಅಂತ ಒಂದು ಬಟ್ಟೆ ತೊಗೊಂಡಿದ್ವಿ ಗೈಸ್. ಅದು ಯಾಕೋ ಅವನಿಗೆ ಕರೆಕ್ಟ್ ಆಗ್ತಾಯಿಲ್ಲ, ಅಂದರೆ ಸ್ವಲ್ಪ ಸಣ್ಣದಾಯ್ತು. ಹಾಗಾಗಿ ಎಕ್ಸ್ಚೇಂಜ್ ಮಾಡಿಸೋಣ ಅಂತ ಇವಾಗ ಶಾಪಿಗೆ ಹೋಗ್ತಾ ಇದ್ದೀವಿ. ಇವಾಗ ಎಕ್ಸ್ಚೇಂಜ್ ಮಾಡಿಸೋಣ. ಶ್ರೀಷ್ಣು ಡ್ರೆಸ್ ಎಲ್ಲ ಎಕ್ಸ್ಚೇಂಜ್ ಮಾಡಾಯಿತು. ಇನ್ನೂ ಒಂದು ಡ್ರೆಸ್ ಪರ್ಚೇಸ್ ಮಾಡೋಕ್ಕಿದೆ ಸಣ್ಣ ಮಗುಗೆ. ಅದನ್ನ ಇವಾಗ ಪರ್ಚೇಸ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ನಾನು ಪ್ರಮೋದ್ ಅವರು. ನನಗೆ ಇಂಜೆಕ್ಷನ್ ಚುಚ್ಚಿದ್ದಾರೆ ಗೈಸ್, ನಡಿಯೋಕ್ಕೆ ಆಗ್ತಾಯಿಲ್ಲ ನನಗೆ. ನಡಿಬೇಕಾದ್ರೆ ಬೋನ್ ಟರ್ಕ್ ಅಂತ ಸೌಂಡ್ ಬರೋ ಥರ ಅನಿಸ್ತು ಉಂಟು ನನಗೆ. ಎರಡು ಬೋನ್ ಕ್ಲ್ಯಾಶ್ ಆದಾಗ ಸೌಂಡ್ ಬರುತ್ತಲ್ಲ ಹಂಗೆ. ನಾವು ವಿಡಿಯೋ ಮಾಡ್ತಿದ್ದೀವಿ ಅಂತ ನಾನು ಹಿಂದೆ ಕಟ್ಟು ನಿಲ್ತಾರ ನೋಡಿದ್ದೀನಿ. ಪ್ರಮೋದವ್ರು ನಾವು ಝೂಮ್ ಮಾಡ್ತೀವಿ.
ಎಲ್ಲ ಗಂಡ ಸೇಮ್ ಕಲರ್ ಬೇಡ ಕೊಚ್ಚಿ ಚೇಂಜಸ್ ಇದು ಇರ್ಬಿಟ್ಟೆ ಇದು ಒಂದು ಇರ್ಬಿಟ್ಟೆ ಇನ್ನೊಂದು ಗಂಟೆ ಇದೊಂದು ಕೊಡಿ ಆಯ್ತಾ ಸೇಮ್ ಇದೇ ಸೈಜಲ್ಲಿ ಬೇರೆ ಇದರಲ್ಲಿ ಕಲರ್ಸ್ ತೋರಿಸ್ತೀರಾ? ಓಕೆ, ಇವಾಗ ಶಾಪಿಂಗ್ ಎಲ್ಲ ಮುಗೀತು. ಶ್ರೇಯಾಂಶಿಗೆ ಏನಾದರೂ ತೊಗೊಂಡು ಹೋಗೋಣ ತಿನ್ನೋಕ್ಕೆ ಅಂತ ಹೇಳ್ಬಿಟ್ಟು ಇವಾಗ ಚಾಟ್ ಸ್ಟಾಲಿಗೆ ಹೋಗ್ತಾ ಇದ್ದೀವಿ. ಗೋಬಿ ಆರ್ ನೂಡಲ್ಸ್ ತಗೊಂಡು ಹೋಗ್ತೀವಿ. ಅವ್ನಿಗೆ ಅದೇ ಗೋಬಿ ಇಷ್ಟಪಡ್ತಾನೆ. ನೋಡೋಣ ಅಲ್ಲಿ ಇವಾಗ ಬೇಗ ಯಾವ್ದು ಮಾಡ್ಕೊಡ್ತಾರೆ ಅದನ್ನ ತಗೊಂಡು ಹೊರಡ್ತೀವಿ. ಗೈಸ್, ಪ್ರಮೋದ್ ಅವರು ಶ್ರೇಯಾಂಶ್ ಹತ್ರನೇ ಕೇಳೋಣ ಅವನಿಗೆ ಏನಿಷ್ಟ ಅಂತ ಕೇಳಿಬಿಟ್ಟು ಅದನ್ನೇ ತೊಗೊಂಡು ಹೋಗೋಣ ಅಂತ ಇವಾಗ ಕಾಲ್ ಮಾಡಿ ಕೇಳ್ತಾ ಇದ್ದಾರೆ. ಮೋಸ್ಟ್ಲಿ ಅವ್ನು ಪ್ರಿಫರ್ ಮಾಡೋದು ಗೋಬಿನೇ ಆಲ್ಮೋಸ್ಟ್. ನಾವು ಯಾವಾಗಲೂ ಈ ಚಾಟ್ ಸೆಂಟರ್ಗೆ ಬರೋದು, ಇಲ್ಲಂತೂ ತುಂಬ ಚೆನ್ನಾಗಿ ಕೊಡ್ತಾರೆ. ಅದರಲ್ಲೂ ಪಾನಿಪುರಿ ಮಸ್ತ್ ಇರುತ್ತೆ ಇಲ್ಲಿ. ಇವಾಗ ಗೋಬಿ ತಗೊಂಡು ಹೊರಡೋಣ. ಗೋಬಿ ಅನಿಸುತ್ತೆ, ಗೊತ್ತಿಲ್ಲ. എന്ത് ചോദിച്ചതാണ്? ഓയ് എന്ത് വേണത്ര? ഗോപി. ഓക്കെ, എനിക്ക് എന്തെന്നുണ്ട് ഇവിടെ? എന്തെന്നുണ്ട്? വേണ്ട, എനിക്ക് പോയി തന്നെ പിന്നെ ഇതാക്കണ്ട. വേണ്ട. ಪಾನಿಪುರಿಯೇ ಬರಪ್ಪ. ಮಿಕ್ಚರ್ ಜಾಸ್ತಿ ಇಟ್ಟಿದೆ ಗೈಸ್. ಇಲ್ಲಿ ಈ ಮಿಕ್ಚರ್ ಸಖತ್ತಾಗಿ ಮಾಡ್ತಾರೆ ಗೊತ್ತಾ. ಆ ಖಾರ ಅಂತೂ ಗೈಸ್ ಅಷ್ಟು ಮಸ್ತ್. ಇವರೇ ಪ್ರಿಪೇರ್ ಮಾಡೋದು ಖಾರ ಎಲ್ಲ ಸಖತ್ತಾಗಿರುತ್ತೆ. ಇನ್ನೂ ಕತ್ಲೆ ಟೈಮಲ್ಲಿ ಬಂದರೆ ಸಿಕ್ಕಾಪಟ್ಟೆ ಕಸ್ಟಮರ್ಸ್. ಶ್ರೇಯಾಂಶಿಗೆ ಗೋಬಿ ತೊಗೊಂಡ್ವಿ. ಇದು ನನಗೆ ಪಾನಿಪುರಿ. ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ಬೇಡ ಬೇಡ ಅಂತಿದ್ದೆ. ಬಟ್ ಈ ಖಾರ ಸೇವ್ ಏನು ಹಾಕ್ತಾರಲ್ಲ ಇದರಲ್ಲಿ ಅದ್ರ ಟೇಸ್ಟ್ ಇರೋದು, ಹಾಗಾಗಿ ಖಾರ ನೋಡಿದ ತಕ್ಷಣ ಬೇಕು ಅನಿಸ್ತು. ಹಾಗಾಗಿ ಪಾನಿಪುರಿ ತೊಗೊಂಡಿದ್ದೀನಿ. ಯಾರೇ ಮಡಿಕೇರಿ ಸೈಡ್ ಬಂದ್ರೂ ನೋಡಿ ಇಲ್ಲಿ ಇದು ಯಾವ ರೋಡು? ಇದು ಪೊಲೀಸ್ ಸ್ಟೇಷನ್ ಪಕ್ಕ ಇಲ್ಲಿ ಹಾಕಿರ್ತಾರೆ. ಇಲ್ಲಿ ಬಂದು ತಿನ್ನಿ ಪಾನಿಪುರಿ, ಸೂಪರಾಗಿರುತ್ತೆ. ನೀವು ಒಂದ್ಸತಿ ತಿಂದರೆ ಮತ್ತೆ ಮತ್ತೆ ತಿಂತಾನೆ ಇರ್ತೀರ. ಹೆಂಗಿದೆ ಪ್ರಮೋದ್? ತುಂಬ ಚೆನ್ನಾಗಿರುತ್ತೆ ಗೈಸ್. ನೋಡಿ ಸೇವ್ ನೋಡಿ, ಬರೀ ಸೇವ್ ನೋಡಿದ್ರೇ ಸಾಕು, ಇದಾಗೋಗ್ಬಿಡ್ತೀರ ಗೈಸ್. ಗೋಬಿ ಎಲ್ಲ ತಗೊಂಡು ಇವಾಗ ಒಂದು ಆಟೋ ಮಾಡ್ಕೊಂಡು ಮನೆ ಕಡೆ ಹೊರಟ್ವಿ. ಗೈಸ್ ಫೈನಲಿ ಮನೆ ರೀಚ್ ಆದ್ವಿ. ಶ್ರೇಯಾಂಶಿನ ಡೈಲಾಗ್ ಇರುತ್ತೆ ನೋಡಿ, ದಿವ್ಯಾ ಎಲ್ಲೋಗಿದ್ದೆ, ನನಗೇನು ತಂದೆ ಅಂತ. ಇಷ್ಟೇ. ಏನು ಪ್ರಮೋದ್ ವೇರು? ಗೋಬಿ ಕೊಂಡು ಬಂದ್ಬಿಟ್ಲ ಅಲ್ಲೇ, ತಕೊಂಡು ಬಂದಿಲ್ಲ ತಾನೇ ಗೋಬಿ ಮುಂಚೆ.
പക്ഷേ സന്നി പറഞ്ഞിട്ടുണ്ടായാ ഇല്ല കൊണ്ടുവന്നിട്ടില്ല ആയാത് പർസ് പിൽസ് അത് ദിവ്യൻ്റെ ഇല്ലമ്മ സന്നി വേണ്ടാന്ന് പറഞ്ഞു അച്ഛമ്മ പറഞ്ഞു സന്നിക്ക് ഒന്നും വേണ്ടാത്രേ ഒന്ന് കൊണ്ടുവരണത് എന്ന് പറഞ്ഞു അപ്പോൾ ഞങ്ങൾ കൊണ്ടുവന്നിട്ടില്ല അഗ്ഗാക്ക് അപ്പോൾ അച്ഛ തരൂ അഗ്ഗ അവൻ കക്കാക്കിയിട്ട് വന്നതിപ്പോ എന്തുണ്ട് പറയാ അതിൻ്റെ ഉള്ളില് സർപ്രൈസ് എന്ത് അത്രേ കുട്ടിക്കൊന്നുമില്ല ಮಣ ಬರ್ತಿಂದ ಸ್ಮೆಲ್ ಬರ್ತಿದೆ ಅಂತ ಅವನಿಗೆ ಎಲ್ಲಿ ಇಲ್ಲ ಅದ್ರಲ್ಲಿ ಏನಿದೆ ಅದ್ರೊಳಗೆ ಇವಾಗ ಇಲ್ಲ ಗೋಬಿ ಇಲ್ಲ ಮಗ್ನೆ ಇಲ್ಲ ಸ್ಮೆಲ್ ನೋಡ್ತಿದ್ದೀನಿ ನನಗೆ ಬರ್ತಿಲ್ಲ ಅಲ್ಲ ಸ್ಮೆಲ್ ಸನ್ನಿಗೆ ಮಾತ್ರ ಸ್ಮೆಲ್ ಬರ್ತಾ ಇರೋದ ಇಲ್ಲ ಥ್ಯಾಂಕ್ ಯು ವರ್ಣ ಅಚ್ಚನೆ ಲವ್ ಯು ಬರೀ ಥ್ಯಾಂಕ್ ಯು ಬರ್ರಿ ಲವ್ ಯು ಬರೀನು ಅಪ್ಪ ಇದಾಗಿತ್ತು ಇವತ್ತಿನ ಬ್ಲಾಗ್. ನಿಮ್ಮೆಲ್ಲರಿಗೂ ಇವತ್ತಿನ ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಮತ್ತೆ ಸಿಗ್ತೀನಿ. ಇವತ್ತಿನ ಕಿವಿ ಮಾತು: ನಡೆಯುವಾಗ ಎಡವುವುದು ಸಹಜ, ಎಡವಿದ ಕಾಲಿಗೆ ಮತ್ತೆ ಮತ್ತೆ ಎಡುವುದು ಮೂರ್ಖತನ. ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೆ ನಾಳೆ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್, ಲವ್ ಯು ಆಲ್.